ಯಾರು ಡೈರೆಕ್ಟಾಗಿ ನೀವು ರಾಜೀನಾಮೆ ಕೊಡ್ರಿ ಅಥವಾ ನಿಮ್ಮ ಮೇಲೆ ವಿಶ್ವಾಸ ಮಂಡನೆ ಮಾಡ್ತೀವಿ ಅಂತೇಳಿ ಯಾರು ಕೇಳಿಲ್ಲ. ಹಂಗೆ ಅಲ್ಲಿ ಏನಂದ್ರೆ ಕೆಲವರು ಒಂದಿಬ್ಬರು 3 ಮಂದಿ ಇದಾರಲ್ಲಿ ನಮ್ಮ ವಿಧಾನ ಪರಿಷತ್ನಾಗ. ಅವ್ರು ಯಾಕಿರ್ಬೇಕ್ರಿ, ನಾವು ಯಾಕೆ ಬಂದಾಗ ಅವ್ರು ಯಾಕಿರ್ಬೇಕು ಹೋಗಿ ಕಿರಿಕಿರಿ ಮಾಡಿದಾಗ ಜನರ ಅಂದಿರ್ಬೋದು. ಬಟ್ ಆಫೀಷಿಯಲಿ ಆಗಲಿ ನಮಗೆ ಇವತ್ತಿನವರೆಗೂ ಯಾರು ನನಗೇನು ಹೇಳಿಲ್ಲ ನೀವು ರಾಜೀನಾಮೆ ಕೊಡ್ರಿ ಅಥವಾ ನೀವು ನಿಮ್ಮ ಮೇಲೆ ವಿಶ್ವಾಸ ಮಂಡನೆ ಮಾಡ್ತೀವಿ ಅಂತ ನಮಗೇನು ಯಾರು ಹೇಳಿಲ್ಲ. CM ಖುದ್ದಾಗಿ ತಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರಂದ್ರೆ ನಾನು ಹಾಸ್ಪಿಟಲ್ದಾಗಿದ್ದೆ, ಯಾರೋ ಸುದ್ದಿಗಳಂತ ಆರೋಗ್ಯವನ್ನು ವಿಚಾರಣೆ ಮಾಡಿದ ಹೊರತಾಗಿ ಅವರು ರಾಜಕೀಯ ಬಗ್ಗೆ ಮಾತಾಡಿಲ್ಲ ಅಂತ. ನನಗೇನು ಅವರು ರಾಜೀನಾಮೆ ಬಗ್ಗೆ ಅದೇನು ನನಗೆ ಹೇಳಿಲ್ಲ. ಅವರು ಹಾರಕಿ ಸುದ್ದಿ ಬಂದದ್ದು ಮುಖ್ಯಮಂತ್ರಿ ರಾಜೀನಾಮೆ ಕೇಳಾರ ಅಂತ ಬಂತು. ಬಟ್ ನನಗಾದ್ರೆ ನೇರವಾಗಿ ಮಾತಾಡಿಲ್ಲ ಅವರು. ಮಳೆಗಾಲದ ಅಧಿವೇಶನ ಮುನ್ನವೇ ಹೊರಟಿರುವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಒಂದು ವೇಳೆ ಈ ಥರ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ತೀವಂದ್ರೆ ಅಥವಾ ರಾಜೀನಾಮೆ ಕೊಡಂದ್ರೆ ನಾನು ತಕ್ಷಣ ರಾಜೀನಾಮೆ ಕೊಡ್ತೀನಿ. ನಾನು ಅದನ್ನು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಆ ರೀತಿ ನನಗೇನು ಬಂದಿಲ್ಲ. ಇಷ್ಟು ವರ್ಷದಿಂದ 46 ವರ್ಷದಿಂದ ರಾಜಕೀಯ ಮಾಡ್ತಿದ್ದೀನಿ. ನಾನು ಮಂತ್ರಿಯಾಗಿ ಕೆಲಸ ಮಾಡೀನಿ, ಸಭಾಪತಿಯಾಗಿ ಕೆಲಸ ಮಾಡೀನಿ. ನಾನು ನನ್ನಲ್ಲಿ ಎಲ್ಲಿ ಇವತ್ತಿನವರೆಗೆ ಯಾರು ನನಗೆ ಹೆಸರಿಡುವಂಥ ಕೆಲಸವನ್ನು ನಾನು ಮಾಡಿಲ್ಲ. ಕುರ್ಚಿ ಕಂಡುಕೊಂಡು ಇಲ್ಲ, ಕುರ್ಚಿ ಅಂಟಕ್ಕೆ ಸಾಧ್ಯನೇ ಇಲ್ಲ. ಕುರ್ಚಿ ಕಂಡು ಈಗ ಪ್ರಶ್ನೆ ಏನು ಬಂದಿದೆ ಅಂದ್ರೆ ಭಾಳ ಮಂದಿ ನನಗೆ ದಯಮಾಡಿ ಸರ್ ಇನ್ನೊಂದು ದಿವಸ 15 ಸಾವಿರ ಇರಿ ನೀವಂತ ಪಕ್ಷಾತೀತವಾಗಿ ಒತ್ತಡ ಮಾಡ್ತಾರೆ. ಮತ್ತು ಇದು ನಿಮಗೊಂದು ಇತಿಹಾಸ ಹೇಳ್ತು. ನಾನು ಇದನ್ನು 1956ನೇ ಇಸ್ವಿಯಾಗ ಟಿ ಸುಬ್ರಹ್ಮಣ್ಯನ ಹಿಡ್ಕೊಂಡು ಸುಬ್ರಹ್ಮಣ್ಯ, ವೆಂಕಟಪ್ಪ, ಹಳ್ಳಿಕೇರಿ, ಕೆ ಶೆಟ್ಟಿ, RB ನಾಯಕ, ಬಸವರಾಜೇಶ್ವರಿ ಇವರೆಲ್ಲರೂ ಏನಂದ್ರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಲ್ಲರೂ ತಮ್ಮ ತಮ್ಮ ಪೀಳಿಗೆಯನ್ನು ಮುಗಿಸ್ತಾರೆ. ಯಾರು ಈಗ ಸರ್ಕಾರ ಬೇರೆ ಬಂದರೆ ಸಭಾಪತಿನ ತೆಗೆದಿಲ್ಲ. ಹಂಗಾಯ್ತು. ಈಗ ಏನಂದ್ರೆ ನೋಡಿ, ರಾಮಕೃಷ್ಣಗಡವರು ಬಂದರು, ಅವಾಗ ರೆಹಮಾನ್ ಖಾನ್ ಇದ್ದ, ಕಾಂಗ್ರೆಸ್ ಇದ್ದ, ಅವರಿದ್ದರು. ಆಮೇಲೆ ರಾಮರಾವ್ ಪೋತಾರ್ ಬಂದು ಕಾಂಗ್ರೆಸ್ ಇದ್ದ, ಅವಾಗ ಕಾಂಗ್ರೆಸ್ ಇದ್ದ ಮೊದಲ. ಮಂಜುನಾಥ್ ಇದ್ದ, ಜನತಾ ಇದ್ದ. ಆಮೇಲೆ ಕನ್ಮನ್ಕರ್ ಅವರು 8 ವರ್ಷ ಇದ್ದರು. ಎಲ್ಲ ಪಕ್ಷ ಬಂದವರು. JDS ಬಂತು, ಅದಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಬಹುಮತ ಆಯಿತು. ಇನ್ನು ನಮ್ದೇನೈತಿ, ಜುಲೈ 2028 ಜುಲೈ 4th 2028 ಮಾಡೋದು ನಮ್ಮದು. ಇಲ್ಲಿ ಸುಧಾರಿಸಿನ ಕಾಂಗ್ರೆಸ್ ಇದ್ರು, ಎಲ್ಲ ಇದ್ರು. ಇಂಥವ್ರಾಗ ಯಾವುದು ಬದಲಾವಣೆ ಆಗಿಲ್ಲ. ಆ 7 ಮಂದಿ ಇತ್ತಲ್ಲ ಅದೇನಾಗಿಲ್ಲ. ಇದು ಯಾಕೆ ನನಗೆ ವಿಚಿತ್ರ ಅನಿಸೋದೇನೆಂದ್ರೆ, ಇದು ಯಾಕೆ ನ್ಯೂಸ್ ಬಂತು ಇನ್ನೋರಿಗೆ. ಇದು ನೋಡಿ, ಇದು ನೀವು ನೋಡ್ಕೊಳ್ಳಿ. ಬೇರೆ ಬೇರೆ ಸರ್ಕಾರ ಬಂದ, ಬೇರೆ ಬೇರೆ ಎಲ್ಲ ಇದಾವೆ. ಬೇರೆ ಬೇರೆ ಬಂದ ಸರ್ಕಾರಗಳಿದಾವೆ. ಯಾರನ್ನೂ ಇವತ್ತಿನವರೆಗೂ ವಿಧಾನ ಪರಿಷತ್ತಿನ ಸಭಾಪತಿಯ ಮೇಲೆ ಅವಿಶ್ವಾಸವನ್ನು ಮಂಡಿಸಿ ಕೆಳಗಿಳಿಸಿದಂಥ ಉದಾಹರಣೆಗಳು ಒಂದೂ ಇಲ್ಲ. ಯಾವುದೂ ಇಲ್ಲ ಸರ್ ಇಲ್ಲಿವರೆಗೂ. ಒಂದೊಂದು ಇದು ಹುಟ್ಟಿದಾಗಿಂದ 1956ರಿಂದ ಇವತ್ತಿನವರೆಗೂ ಒಂದು ನೋಡ್ಕೊಳ್ಳೋದು ನೆನಪು. ಯಾಕೆ ನಿಮ್ಮ ಚೇರ್ಮನ್ ಭಾಳ ಮಂದಿ ಕಣ್ಣಿಟ್ಟಾರ ಸರ್? ನನಗೆ ಗೊತ್ತಿದೆ. ಈಗ ಯಾರೋ ಆಗಾಗ ಹಿಂದೆ ಮುಂದೆ ನೋಡ್ತಿದ್ರು, ಈಗೆಲ್ಲರೂ ಯಾಕೆ ನೆಟ್ಟರು ಗೊತ್ತಿಲ್ಲ. ಅದ್ರ ಮೇಲೆ ಭಾಳ ಮಂದಿ ಸಭಾಪತಿ ಆಗಕ್ಕೆ ಹಿಂದೆ ಮುಂದೆ ಮಂತ್ರಿ ಆಗ್ತಿದ್ರು, ಸಭಾಪತಿ ಆಗಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಬಟ್ ಈಗ ಯಾಕೆ ಅಟ್ರಾಕ್ಷನ್ ಭಾಳ ಆಗೋದು ಕಾಣ್ತದೆ ಎಲ್ಲರಿಗೂ. ಅದಕ್ಕೆ ಕಣ್ಣಿಟ್ಟಿರ್ಬೋದು.